ಅಮೃತ ಬಳ್ಳಿ ಇದು ಇಮ್ಯುನಿಟಿ ಹೆಚ್ಚಿಸುವ ಮೂಲಿಕೆ. ಇದರ ಜೊತೆಗೆ ಇದರಲ್ಲಿ ಆಂಟಿ ಡಯಾಬಿಟಿಕ್ ಗುಣ ಕೂಡ ಇದೆ. ಇದರಲ್ಲಿ ಕೂಡ ಇಂಥ ಕೆಲವು ರಾಸಾಯನಿಕ ಸತ್ವಗಳಿವೆ. ಇವು ಏನಂತಂದ್ರೆ ನಮ್ಮ ಪ್ಯಾಂಕ್ರಿಯಾಸ್ ಅನ್ನು ಸ್ಟಿಮ್ಯುಲೇಟ್ ಮಾಡುತ್ತವೆ. ಇದರಿಂದ ಇನ್ಸುಲಿನ್ ಹೆಚ್ಚು ಸ್ರವಿಕೆಯಾಗಿ ರಕ್ತದಲ್ಲಿನ ಶುಗರ್ ಲೆವೆಲ್ ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲ, ಅಮೃತ ಬಳ್ಳಿಯು ಡಯಾಬಿಟಿಸ್ನಿಂದ ಆಗುವ ಸೈಡ್ ಎಫೆಕ್ಟ್ಸ್ ಅಂದ್ರೆ ವೀಕ್ನೆಸ್ ಆಗಿರ್ಬೋದು, ಸ್ನಾಯು ದೌರ್ಬಲ್ಯ, ಪದೇ ಪದೇ ಮೂತ್ರ ಬರೋದು, ಕೂದಲು ಉದುರುವುದು ಈ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡುತ್ತೆ. ಅಮೃತ ಬಳ್ಳಿಯನ್ನು ಹೇಗೆ ಬೆಳೆಸಬೇಕು ಅಂದ್ರೆ ಇದರ ಎಲೆ ಮತ್ತು ಕಾಂಡ ನೀರಿನಲ್ಲಿ ಕುದಿಸಿ ಶೋಧಿಸಿ ಕಷಾಯ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿಬಹುದು. ಅಥವಾ 1 ಚಮಚ ಇದರ ಚೂರ್ಣ ರಾತ್ರಿ 1 ಗ್ಲಾಸ್ ನೀರಿನಲ್ಲಿ ನೆನೆಯಿಟ್ಟು ಬೆಳಗ್ಗೆ ಇದನ್ನ ಕುದಿಸಿ ಶೋಧಿಸಿಕೊಂಡು ಬೆಳಗ್ಗೆ ಉಪಹಾರದ ಅರ್ಧ ಗಂಟೆ ನಂತರ ತಣ್ಣಗಾಗಿರ್ತಕ್ಕಂಥ ಕಷಾಯ ಕುಡಿಬೇಕು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.